ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ ಅಥೈಷ ಸಲ್ಲೋಕದಯಾ ಸುಧಾರ್ದ್ರಯ ಸದಾಗಮಸ್ತೇನ ನಿರಾಸಕಾಮಯ ರಮಾವರಾವಾಸ ಭುವಾ ವಿಶಾರದೋ ವಿಶಾಲಯ ಚಿಂತಯದಾತ್ಮನೋ ಧಿಯ ಎನ್ನುವಂತಹ ಶ್ಲೋಕದಿಂದ ನಮಗೆ 4ನೇ ಸರ್ಗ ಪ್ರಾರಂಭ ಆಗ್ತದೆ. ಪ್ರವೇಶ ಕೊಟ್ಟಿದ್ದಾರೆ. ಯಾರು? ವಾಸುದೇವನೇ ನಮಗೆ ಪ್ರವೇಶ ಕೊಟ್ಟಿದ್ದು. ಇಲ್ಲಿಯವರೆಗೆ ವಾಸುದೇವ ಗುರುಕುಲ ವಾಸವನ್ನ ಪೂರೈಸಿದ, ಗುರುಗಳಿಗೆ ಅಪೂರ್ವವಾದಂತಹ ಗುರುಗಳ ಎದುರಿಗೆ ಅಪೂರ್ವ ವೇದಗಾನ ಮಾಡಿದ. ದೇವತೆಗಳೆಲ್ಲ ಈ ಬಾಲರೂಪದ ಮುಖ್ಯ ಪ್ರಾಣನ ವೇದಗಾನ ಹೇಗಿರ್ತದೆ, ಎಷ್ಟು ಕೋಮಲ ಕಂಠದಿಂದ ಹೇಗೆಲ್ಲ ಹೇಳ್ತಾನೆ ಅಂತ ಕೇಳಿ ಎಲ್ಲರೂ ಕೂಡ ಆನಂದಿಸಿದರು. ಈ ವಾಸುದೇವ ತನ್ನ ಗುರುಗಳ ತೋಟತಿಲ್ಲಯರ ಮಗನ ತಲೆನೋವನ್ನು ಹುಟ್ಟಿನಿಂದ ಬಂದಂತಹ ತಲೆಭಾರದ ತಲೆವೇದನೆಯನ್ನ ಕಿವಿಯಲ್ಲಿ ಗಾಳಿ ಊದಿ ಪರಿಹಾರ ಮಾಡಿಕೊಟ್ಟ. ಮತ್ತೆ ಗುರುಗಳಿಗೆ ಐತರೇಯೋಪನಿಷತ್ತಿನ ಅರ್ಥಸಾರವನ್ನೆಲ್ಲ ವಿವರಿಸಿ ಅದನ್ನೇ ಗುರುದಕ್ಷಿಣೆಯಾಗಿ ಒಪ್ಪಿಸಿದ. ಅದು ಮೋಕ್ಷಕ್ಕೆ ಕಾರಣವಾದಂಥದ್ದು. ಹೀಗೆ ಸಾಕ್ಷಾತ್ತಾಗಿ ಅವ ಉಪದೇಶ ಮಾಡ್ತಾನೆ ಅಂದರೆ ಅದು ಮೋಕ್ಷಕ್ಕೆ ಕಾರಣ. ಇವರು ಯಾರು ಕೂಡ ಸಾಮಾನ್ಯ ಜನರಲ್ಲ. ದೊಡ್ಡಂತಿಲ್ಲಾಯರು ಮಹನೀಯರು, ಎಲ್ಲ ದೇವತಾ ಜನರೇ ಅಲ್ಲಲ್ಲಿ ಅವತಾರ ಮಾಡಿದ್ರು. ಹಾಗಾಗಿ ಮುಖ್ಯ ಪ್ರಾಣ ಅವತಾರರಾದ ಈ ಬಾಲರೂಪದ ಮುಖ್ಯ ಪ್ರಾಣರಿಂದ ಈ ರೀತಿ ಉಪದೇಶವನ್ನು ಅವರು ಪಡ್ಕೊಂಡಿದ್ದಾರೆ ಅಂತ ಹೀಗೆ ನಾವು ಭಾವಿಸುವಂಥದ್ದು. ಮುಂದೆ ನಾವು 4ನೇ ಸರ್ಗವನ್ನು ಪ್ರವೇಶ ಮಾಡಿದ್ದೇವೆ ಅಲ್ವಾ, ಶ್ಲೋಕ ಹೇಳಿಯಾಗಿದೆ. ಆ ನಂತರದಲ್ಲಿ ವಾಸುದೇವ ಅವನು ಆಲೋಚನೆ ಮಾಡಿದ. ಯಾಕೆ ವಿಶಾರದ ಅಂತಾರೆ? ವಿಶಾರದ ಅಂದರೆ ಸರ್ವಜ್ಞಾನ ಉಳ್ಳವ, ತಿಳಿದವ, ಜ್ಞಾನಿ ಅಂತ ಅರ್ಥ. ಜ್ಞಾನಿಯಾದಂತಹ ವಾಸುದೇವ ಅವ ಸಜ್ಜನರ ಮೇಲೆ ಸಲ್ಲೋಕ ದಯಾಸುಧಾರ್ತ್ರಯ, ಸದಾಕಾಲ ಸಜ್ಜನರ ಲೋಕದ ಮೇಲೆ, ಸಜ್ಜನ ಸಮೂಹದ ಮೇಲೆ ದಯಾರಸದಿಂದ ಒದ್ದೆಯಾದಂತಹ ಮನಸ್ಸುಳ್ಳವ ನಮ್ಮ ವಾಸುದೇವ. ಮತ್ತು ಇನ್ನೊಂದೇನು ಅಂದರೆ ಸದಾಗಮಗಳನ್ನು ಕಳವು ಮಾಡಿ ಸದಾಗಮಗಳ ತಾತ್ಪರ್ಯವನ್ನೆಲ್ಲ ಮರೆಮಾಚಿದಂತಹ ದುರ್ವಾದಗಳನ್ನೆಲ್ಲ ನಿರಾಸೆ ಮಾಡುವಂತಹ ಇಚ್ಛೆ ಉಳ್ಳವ. ಲೋಕದಲ್ಲಿ ಆದದ್ದೇನು? ವ್ಯಾಸವಾಕ್ಯಗಳುಂಟು, ಉಪನಿಷತ್ತುಗಳುಂಟು, ಬ್ರಹ್ಮಸೂತ್ರಗಳುಂಟು, ಭಗವದ್ಗೀತೆ ಉಂಟು, ವ್ಯಾಸಕೃತಿಗಳಾಗಿರುವಂತಹ ಇಡೀ ಮಹಾಭಾರತ ಹಾಗೂ ಪುರಾಣ ಸಂಹಿತ ಅನೇಕ ಗ್ರಂಥಗಳು ಉಂಟು. ಎಲ್ಲದರಲ್ಲಿಯೂ ಕೂಡ ಅಪಾರ್ಥವನ್ನು ಮಾಡುವುದೇ ಒಂದು ಮುಖ್ಯೋದ್ದೇಶದಿಂದ ಇಲ್ಲಿಯವರೆಗೆ ಅನೇಕ ಮತಗಳು ಬಂದ್ಬಿಟ್ಟಿವೆ. ಬ್ರಹ್ಮಸೂತ್ರಗಳಿಗೂ ಅಪಾರ್ಥ ಮಾಡ್ತಾರೆ. ಇದರಿಂದ ಜನರಿಗೆಲ್ಲ ಅಪಾರ್ಥವೇ ಸರಿ ಅನ್ನೋ ಹಾಗೆ ಬರ್ತದೆ. ಅಪಾರ್ಥ ಇದ್ರೆ ಆಗುವ ಕೇಡು ಏನು ಗೊತ್ತಾ? ಅಪಾರ್ಥದಿಂದ ಅಸದುಪಾಸನೆ ಆಗ್ತದೆ. ಅಸದುಪಾಸನೆ ಅನ್ನೋದೇ ಅವಿದ್ಯ. ಆದ್ದರಿಂದ ಅವಿದ್ಯೆ ಪಡೆದವರು ಏನಾಗ್ತಾರೆ? ಅವರು ಅಂಧಂತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ. ಯಾರು ಅವಿದ್ಯೋಪಾಸನೆ ಮಾಡ್ತಾರೆ, ಅಸದುಪಾಸನೆ ಮಾಡಿದವರು ನೇರವಾಗಿ ಅಂಧಂತಮಃ ಪ್ರವಿಶಂತಿ ಅಂತ ಇದು ಶ್ರುತಿ ವಾಕ್ಯ. ಮತ್ತೆ ಎಲ್ಲೋ ಸಂಸ್ಕೃತದ ಎಲ್ಲಿಯೋ ಒಂದು ಶ್ಲೋಕ ಹೆಚ್ಚಿ ಹೇಳ್ತಾ ಇರೋದಲ್ಲ, ನನ್ನ ರಚನೆ ಅಲ್ಲ, ಇದು ಉಪನಿಷತ್ತು ಹೇಳೋದು. ಹಾಗಾಗಿ ಅಂಧಂತಮಃ ಪ್ರವೇಶ ಮಾಡಬೇಕಾದ್ರೆ ಅಸದುಪಾಸನೆಯನ್ನು ಗಟ್ಟಿ ಮಾಡಿರ್ತಾರೆ ಅವರು. ಇಂಥವರಿಗೆಲ್ಲ ಅಂತಹ ಶಾಶ್ವತ ನರಕ ಸಿದ್ಧವಾಗಿರ್ತದೆ. ಆದರೆ ಸಜ್ಜನರಿದ್ದಾರಲ್ಲ, ಅಂದರೆ ಸುಜೀವಿಗಳು, ಆ ಸಾತ್ವಿಕ ಸ್ವರೂಪದ ಜೀವಿಗಳಿಗೆ ಇಂತಹ ಒಂದು ದುಸ್ಥಿತಿ ಆಗಬಾರ್ದು. ಈಗ ಲೋಕದಲ್ಲಿ ಇರುವುದೆಲ್ಲ ಏನಂದರೆ ಸದಾಗಮಗಳೇನುಂಟು, ಸದಾಗಮಗಳ ತಾತ್ಪರ್ಯವನ್ನೆಲ್ಲ ಮುಚ್ಚಿ ಹಾಕಿ ಅದನ್ನು ಕಳವು ಮಾಡಿ, ಆ ಸದಾಗಮಗಳ ತಾತ್ಪರ್ಯವನ್ನು ಮುಚ್ಚಿ ಹಾಕಿ ತಮ್ಮದೇ ಆದಂತಹ ದುಷ್ಟ ತಾತ್ಪರ್ಯಗಳನ್ನು, ದುಷ್ಟಾರ್ಥಗಳನ್ನು ಹೇಳುವಂತಹ ಒಂದು ವಾತಾವರಣ ತುಂಬಿ ಹೋಗಿದೆ. ಯಾವ ಊರಿಗೆ ನೋಡಿದರೂ ಹಾಗೆ ಆಗಿಬಿಟ್ಟಿದೆ. ಆದ್ದರಿಂದ ಈಗ ಈ ಸಚ್ಚಾಸ್ತ್ರಗಳನ್ನು ಯಾರು ಕದ್ದಿದ್ದಾರೆ ಅದನ್ನೆಲ್ಲ ನಿರಾಕರಣೆ ಮಾಡಬೇಕು. ಅಂಥ ವಾದಗಳನ್ನೆಲ್ಲ ನಿರಾಕರಿಸಬೇಕು. ಮತ್ತು ಆ ಪರಮಾತ್ಮನಾದಂತಹ ರಮಾಧೀಶನ ನೆಲೆಯಾಗಿರುವಂತಹ ತನ್ನ ಬುದ್ಧಿಯಿಂದ ಅಂತ ಹೇಳ್ತಾರೆ. ರಮಾವರ ವಾಸ ಭುವ ವಿಶಾರದ,
ಇವನು ಎಂತಹ ಜ್ಞಾನಿ ಅಂದರೆ ಆ ರಮಾಧೀಶನಾದಂತಹ ಹರಿ ಇವನ ಮನಸ್ಸಿನಲ್ಲಿ ನೆಲೆಯಾಗಿದ್ದಾನೆ. ಆದ್ರಿಂದ ಇಂತಹ ವಿಶಾಲವಾದಂತಹ ಮನಸ್ಸಿನಿಂದ ಅವನು ಅಚಿಂತಯದ್ ಆತ್ಮನಃ ತನ್ನೊಳಗೆ ತಾನು ಆಲೋಚನೆ ಮಾಡಿದ, ತನ್ನ ಬುದ್ಧಿಯಿಂದ ಬಹಳ ಆಲೋಚಿಸಿದ. ಈ ದುರ್ವಾದ ದುಷ್ಟವಾದದಿಂದ ಎಲ್ಲ ಕಡೆಯಲ್ಲೂ ಕೂಡ ಲೋಕದಲ್ಲಿ ದುಷ್ಟವಾದದಿಂದ ದುರ್ವಾಕ್ಯಗಳಿಂದ ಎಲ್ಲ ಕಡೆಯಲ್ಲೂ ಕೂಡ ಸದಾಗಮಗಳ ತಾತ್ಪರ್ಯ ಮುಚ್ಚಿ ಹೋಗಿದೆ. ಜನರಿಗೆ ಸರಿಯಾದ ತತ್ವ ಮಾರ್ಗ ತಿಳಿತಾ ಇಲ್ಲ. ಅದನ್ನು ತಿಳಿಸ್ಬೇಕು, ಸ್ಪಷ್ಟ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಆ ವಾಸುದೇವ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾನೆ. ಅದನ್ನು ಇಲ್ಲಿ ಪ್ರಾರಂಭಕ್ಕೆ ಹೇಳ್ತಾರೆ ಇವರು. ಅನನ್ಯ ಸಂಗಾದ್ ಗುಣ ಸಂಗೀತ ಹರೇಹೇ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ. ಲೋಕದಲ್ಲಿ ನೋಡಿ ಇಷ್ಟೆಲ್ಲ ವಿಷಯ ಉಂಟು, ಹೌದಾ? ಈಗ ನಾವು ಆ ಹರಿಗುರುಗಳ ದಯೆಯಿಂದಲೇ 3 ಸರ್ಗವನ್ನು ಪೂರೈಸಿದ್ದು. ಈ 3 ಸರ್ಗಗಳನ್ನು ಪೂರೈಸುವಾಗ ಇನ್ನೂ ವ್ಯಾಕರಣ ವಿಶೇಷ ಹೇಳಬೇಕು ಅದರಲ್ಲಿ, ಮತ್ತೆ ಪ್ರತಿಯೊಂದು ಕೂಡ ಅಲ್ಲಿರುವ ಆ ಒಂದು ವೃತ್ತದ ಲಕ್ಷಣ ಹೇಳಬೇಕು, ಪದಗಳಿಗೆ ಅನ್ವಯ ಹೇಳಬೇಕು. ಹೀಗೆಲ್ಲ ಉಂಟು, ನಿಯಮ ಉಂಟು. ಕೆಲವೊಮ್ಮೆ ಏನಾಗ್ತದೆ, ಹಾಗೆಲ್ಲ ಹೇಳಿದರೆ ಸಂಸ್ಕೃತ ಅಷ್ಟು ತಿಳಿಯದವರಿಗೆ ಸ್ವಲ್ಪ ಅದು ತಲೆಗೆ ಹೊರೆ ಆಗ್ತದೆ, ಹೇಳಲಿಕ್ಕೆ ತಲೆ ಹೊರೆ ಆಗ್ತದೆ. ಯಾವಾಗ ಅಲ್ಲಿ ಅನ್ವಯ ಬೇಕಾಗುವುದಿಲ್ಲ, ವ್ಯಾಕರಣ ವಿಶೇಷ ಬೇಕಾಗುವುದಿಲ್ಲ. ಹಾಗಾಗಿ ಅದನ್ನು ಮೊಟಕುಗೊಳಿಸಿ ಶ್ಲೋಕ ತಾತ್ಪರ್ಯವನ್ನು ಹೇಳಿರೋದು. ಮಧ್ಯೆ ಮಧ್ಯೆ ವಿಶೇಷವಾದಂತಹ ಶಬ್ದಾರ್ಥಗಳನ್ನೆಲ್ಲ ನಿಮ್ಮ ಮುಂದೆ ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಸತ್ಯ, ಇದರ ಪಾಠವೂ ಮಾಡಿದ್ದೇನೆ. ಇದರ ಹೀಗೆ ಅನ್ವಯಾನುಸಾರ ವ್ಯಾಕರಣ ವಿಶೇಷಗಳು ಎಲ್ಲವನ್ನು, ಅಲಂಕಾರ ವಿಶೇಷ ಎಲ್ಲವನ್ನು ಆ ರೀತಿ ಪಾಠ ಮಾಡಿದ್ದಾಗಿದೆ. ಆದರೆ ಈಗ ಪಾಠ ಕಲಿಯುವವರಿಗೆ ಹಾಗೆ, ಈಗ ಆಚಾರ್ಯರ ಮಹಿಮೆ ಇಷ್ಟೇ ತಿಳಿದುಕೊಂಡು ಹೋಗಬೇಕು ಅನ್ನುವವರಿಗೆ ಈ ರೀತಿ ಹೇಳೋದು. ಅಪೇಕ್ಷೆ ಪಟ್ಟರೆ ವಿಷದ ಮಾಡಿಯೂ ಮತ್ತು ವಿಷದ ಮಾಡಿ ಹೇಳ್ಬೋದು, ಆದರೆ ತಲೆಯಲ್ಲಿ ಉಳಿಯುವುದಿಲ್ಲ, ಸಂಸ್ಕಾರ ಇರುವುದಿಲ್ಲ. ಹಾಗೆ ಪೂರ್ವ ಶಾಸ್ತ್ರ ಶ್ರವಣ ಮಾಡಿದವರಿಗೆ ಸ್ವಲ್ಪ ಅರ್ಥ ಆಗ್ತದೆ. ಶಾಸ್ತ್ರದ ಹಾದಿಯಲ್ಲಿ ಇರಬೇಕು, ಇಲ್ಲವಾದರೆ ಇದು ಪುಣ್ಯಕ್ಕೆ ಮತ್ತು ನಮ್ಮ ಗುರುಚರಿತ್ರೆಯನ್ನು ಕೇಳಿದ ಒಂದು ಆನಂದಕ್ಕೆ ಇಷ್ಟು ಅರ್ಥ ವಿಚಾರ ಸಾಕಾಗ್ತದೆ ಅನ್ನಿಸ್ತು. ಹಾಗಾಗಿ ಆ ಕ್ರಮದಲ್ಲಿ ನಾನು ಹೇಳ್ತಿರೋದು. ಈಗ ಯಾರೇ ಹೇಳಿದ್ರು ಅಯ್ಯೋ ಯಾವುದೋ ಹೆಂಗಸ ಹೇಳ್ತದಂತೆ ಅಂತ ಕಿತ್ತಿ ಹಾಕ್ತಾರೆ. ಆದರೆ ಇದೇ ಒಬ್ಬ ಸನ್ಯಾಸಿ ಹೇಳಿದರೆ, ಸ್ವಾಮಿಗಳೊಬ್ಬರು ಹೇಳ್ತಾರೆ, ಎಲ್ಲರೂ ಕೂಡ ಹೋಗಿ ಕೇಳ್ತಾರೆ. ಯಾಕೆ? ಆ ಪರಮಹಂಸಾಶ್ರಮಕ್ಕೆ ಅಷ್ಟು ಗೌರವ ಅಂತ ಅರ್ಥ. ಸಾಮಾನ್ಯ ಒಬ್ಬ ವ್ಯಕ್ತಿ ಇಂತಹ ವಿಷಯಗಳನ್ನು ಹೇಳ್ತಾನ, ಅದರ ಸಾಮಾನ್ಯ ಮಟ್ಟ ಇರ್ತದೆ. ಲಕ್ಷ ಕೊಡ್ತಾರೆ, ಗೌರವ ಮಾಡ್ತಾರೆ. ಸ್ವಲ್ಪ ದಪ್ಪವಾಗಿ ನಾಮ ಹಾಕಬೇಕು, ಅಂಗರಕ್ಷತೆ ಎಲ್ಲ ದಪ್ಪ ಇಟ್ಟುಕೊಳ್ಬೇಕು, ಒಂದು ಶಾಲು ಹೊದಿಬೇಕು. ನೋಡಿ, ಕೂತ್ಕೊಂಡು ಹೇಳಿದರೆ ಹೆಚ್ಚು ಗೌರವ ಇಲ್ಲ. ಅದಕ್ಕಿಂತ ಅಂದರೆ ಹೆಂಗಸು, ಒಂದು ಸ್ತ್ರೀ ಹೇಳ್ತಾಳೆ, ಯಾರು ಗೌರವ ಮಾಡೋದಿಲ್ಲ. ಅದರಿಂದ ಮುಖ್ಯವಾಗಿ ಪರಮಹಂಸಾಶ್ರಮ ಅನ್ನೋದು ಲೋಕದಲ್ಲಿ ಎಲ್ಲರನ್ನು ಆಕರ್ಷಿಸುವಂತಹ ಸ್ಥಾನ. ಹಾಗಾಗಿ ಪಾರಮಹಂಸ ಆಶ್ರಮವನ್ನು ನಾನು ಪಡಿಬೇಕು ಅಂತ ತೀರ್ಮಾನ ಮಾಡಿದ ವಾಸುದೇವ. ಸಾದಾ ಮನುಷ್ಯನಾಗಿ ನಾನು ಇದ್ದುಕೊಂಡು ಹೇಳುವುದಲ್ಲ, ಪರಮಹಂಸಾಶ್ರಮವನ್ನೇ ನಾನು ಆಶ್ರಯಿಸಬೇಕು. ಯಾಕೆ? ಒಬ್ಬ ಗೃಹಸ್ಥನಾಗಿರುವುದು ಅವನಿಗೆ ಬೇಡವೂ ಬೇಡ, ಗೃಹಸ್ಥಾಶ್ರಮ ಅಗತ್ಯವಿಲ್ಲ, ಅಪೇಕ್ಷೆಯೇ ಇಲ್ಲ. ಹಾಗಾಗಿ ಮುಂದೆ ನೋಡ್ತಾನೆ, ಅನನ್ಯ ಸಂಗ ಗುಣಸಂಗೀತ ಹರೇಹೇ. ಏನು ಅಂದರೆ ಲೋಕದ ಅನ್ಯ ಸಂಘ ಇಲ್ಲದೆ ಇದ್ದಾಗ, ಪ್ರಾಪಂಚಿಕವಾದ ಅನ್ಯ ವಿಷಯಗಳ ಸಹವಾಸ ನಮಗಿಲ್ಲ. ಅದೊಂದು ವಿರಕ್ತಿ ಅಲ್ವಾ? ಲೋಕದ ವಿಷಯಗಳ ಸಹವಾಸ ಮನಸ್ಸಿಗೆ ಬರಲಿಲ್ಲ. ಮನಸ್ತಾನೆ ನಮಗೆ ಸಂಘವನ್ನು ಮಾಡೋದು. ಮನಸ್ಸಿನ ಸಂಘ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಇಲ್ಲ ಅಂದರೆ ಅದು ಒಂದು ಅರ್ಹತೆ, ಮುಖ್ಯ ಅರ್ಹತೆ. ಅದರಿಂದ ಏನಾಗ್ತದೆ? ಗುಣಸಂಗೀತ ಹರೇಹೇ ಗುಣಸಂಗೀತ. ಹರಿಯ ಗುಣಗಳ ಚಿಂತನೆಯೇ ಸದಾ ಮಾಡಿಕೊಳ್ಬೇಕಾದ್ರೆ ಪ್ರಾಪಂಚಿಕ ವಿಷಯಗಳ ಲಾಭ ನಷ್ಟ ಅದನ್ನೆಲ್ಲ ದೂರೀಕರಿಸಬೇಕು. ಇದೊಂದು ವಿಷಯ. ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ. ಮತ್ತು ಜನರಿಗೇನಾಗಿದೆ ಅಂದರೆ, ಜನರು ನೋಡ್ತಾರೆ ಯಾರು ಮಹನೀಯರು ಹೇಗೆ ನಡೆದುಕೊಳ್ತಾರೆ ಅದನ್ನು ವಿಶಿಷ್ಟ ಚೇಷ್ಟಿತಂ. ವಿಶೇಷವಾಗಿ ಹಿರಿಯ ಜನ
ಬಹಳ ಪವಾಡ ಪುರುಷರು, ಹೀಗೆಲ್ಲ ಒಂದು ನಾಯಕತ್ವ ಇರುವಂತಹ ಜನರು ಏನು ತಮ್ಮ ನಡತೆ ತೋರಿಸ್ತಾರೆ ಅದರಂತೆ ಜನರು ಅದಕ್ಕೆ ಪ್ರಮಾಣ ಕೊಡ್ತಾರೆ. ಓ, ಇವರು ಹಿರಿಯರಪ್ಪ, ಅವರು ಆಚರಿಸಿದ್ದಾರೆ, ಅವರ ಆಚರಣೆ ನಮಗೆಲ್ಲ ಅದು ಆದರ್ಶ ಅಂತ ಜನರು ಆದರ್ಶವನ್ನು ಆ ಹೀರೋಯಿಸಮ್ ಕೊಡ್ತಾರೆ ಅಂತ ಅರ್ಥ. ನಾಯಕತ್ವ ಇರುವವನಿಗೆ ನಾಯಕತ್ವವನ್ನು ನೋಡಿ ಜನರು ಪ್ರಮಾಣ ಅಂತಾರೆ. ನಾಯಕತ್ವ ಉಳ್ಳವನು ಹೇಳಿದ ಮಾತಿಗೆ ಪ್ರಮಾಣ ಅಂತ ಜನರು ಭಾವಿಸ್ತಾರೆ. ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ. ಹಾಗಾಗಿ ನಾನೇನು ಮಾಡ್ತೇನೆ ಈಗ, ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ. ಪಾರಮಹಂಸ್ಯ ಆಶ್ರಮವನ್ನು, ಪರಮಹಂಸಾಶ್ರಮವನ್ನು ನಾನು ಸ್ವೀಕಾರ ಮಾಡಿಬಿಡ್ತೇನೆ. ಆಗ ನಾನು ಏನು ಅನ್ನೋದು ಆಮೇಲೇನು ವಿಷಯ. ಪರಮಹಂಸ ಅಂದ ತಕ್ಷಣ ಜನರಿಗೆ ಒಂದು ಆಕರ್ಷಣೆ ಆಗ್ತದೆ. ಆಗ ನನ್ನ ಅಸಂಗಮ ಏನಿದೆ ಅದನ್ನು ಅಸಂಗಮ್ ಅಸ್ಮಾತ್, ನನಗೆ ಅಸ್ಮಾತ್ ಈ ಪ್ರಪಂಚದ ವಿಷಯಗಳಿಂದ ನನಗೆಷ್ಟು ಅಸಂಗ ಇದೆ ಅನ್ನೋದನ್ನು ನಾನು ತೋರಿಸ್ತೇನೆ. ಪ್ರಾಪಂಚಿಕ ವಿಷಯದ ಅಪೇಕ್ಷೆ ನನಗಿಲ್ಲ, ಅದನ್ನು ನಾನು ನನ್ನ ಸನ್ಯಾಸಾಶ್ರಮದಲ್ಲಿ ತೋರಿಸ್ತೇನೆ. ಅದಕ್ಕಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತೇನೆ. ಆಗ ಲೋಕದಲ್ಲಿ ಗುರುಗಳು ಅಂತಾರೆ. ಸಾಮಾನ್ಯವಾಗಿ ಸ್ವಾಮಿಗಳಿಗೆ ಗುರುಗಳು ಅನ್ನೋ ಪದ್ಧತಿ. ಇವರಿಗೆಲ್ಲ ಗುರುಗಳು ಹೇಳ್ತಾರೆ, ಸ್ವಾಮಿಯವರು ಹೇಳ್ತೇವೆ ನಾವು, ಸ್ವಾಮಿಯವರು ಅನ್ನೋದ್ರ ಜೊತೆಯಲ್ಲಿ ಗುರುಗಳು ಅಂತ ಹೇಳೋದು. ಯಾಕೆ? ಸ್ವಾಮಿಗಳಲ್ಲ, ಸನ್ಯಾಸಿಗಳಾದವರಿಗೆ ಗುರುಗಳು ಅನ್ನೋ ಸಹಜ. ಹಾಗಾಗಿ ಅದರಿಂದ ನಾನು ನಿಜಂ ಪಾರಮಹಂಸ್ಯಂ, ನನ್ನ ಸ್ವಭಾವ ಸಹಜವಾದಂತಹ ಆ ಅಸಂಗ ಅನ್ನೋದು ನನ್ನ ಸ್ವಭಾವ ಸಹಜವಾಗಿರೋದು. ನನಗೆ ಸಂಗ ಇಲ್ಲ ಲೋಕ ವಿಷಯಗಳಲ್ಲಿ. ಅಸಂಗ ಸ್ವಭಾವತಃ ನಾನು ನನ್ನದೇ ಗುಣವಾದ ಅಸಂಗವನ್ನು ನಾನು ಲೋಕದಲ್ಲಿ ಪ್ರಕಟಪಡಿಸಬೇಕಾದ್ರೆ ನನಗೆ ಪಾರಮಹಂಸ್ಯಾಶ್ರಮ ಬೇಕು. ಅದನ್ನು ನಾನು ಆಶ್ರಯಿಸ್ತೇನೆ ಅಂಥೇಳಿ ತನ್ನ ಮನಸ್ಸಿನಲ್ಲೇ ತಾನು ಆಲೋಚನೆ ಮಾಡಿಕೊಂಡ ವಾಸುದೇವ. ಬ್ರಹ್ಮಾರ್ಪಣಮಸ್ತು.